ಕೇಸ್ ಮಾಡಿದ್ದು ದರ್ಶನ್, ಜೈಲಿಗೆ ಹೋಗಿರೋದು ದರ್ಶನ್. ಆದರೆ ಇಲ್ಲಿ ಕಷ್ಟ ಇನ್ಯಾರಿಗೂ ಆಗ್ತಾ ಇದೆ ನೋಡಿ. ದರ್ಶನ್ ಏನೋ ಒಳಗಡೆ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ, ಆದರೆ ತೊಂದರೆ ಅನುಭವಿಸ್ತಾ ಇದ್ದವರು ಯಾರು? ಅದರಲ್ಲೂ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರ ಸಂಕಟ, ನೋವು ಇಡೀ ರಾಜ್ಯವೇ ಮಮ್ಮಲ ಮರುಗ್ತಾ ಇದೆ. ಏನ್ರಿ ವಿಜಯಲಕ್ಷ್ಮಿ ಅವ್ರು, ಏನ್ರಿ ಪಾಪ ದರ್ಶನ್ ಏನೋ ಮಾಡ್ಕೊಳ್ತಾರೆ ಎಡವಟ್ಟು, ಅವ್ರ ಹೆಂಡತಿ ಕಣ್ಣೀರು ಹಾಕ್ಬೇಕಲ್ರಿ, ಅವ್ರಿವ್ರ ಮನೆಗೆ ಹೋಗ್ಬೇಕಲ್ರಿ, ಇಲ್ಲ ವಕೀಲರನ್ನೆಲ್ಲ ಸಂಪರ್ಕ ಮಾಡಬೇಕು ಅಂತ. ದರ್ಶನ್ ಏನೋ ಆರಾಮಾಗಲ್ಲಿದ್ದಾರೆ, ಜೈಲಲ್ಲಿ ಇದ್ದಾರೆ ಸದ್ಯಕ್ಕೆ. ಆದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರಲ್ವಾ, ಎಷ್ಟು ಸಂಕಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು, ಅವರ ಕಷ್ಟ ಯಾರಿಗೂ ಬೇಡಪ್ಪ, ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂಥೇಳಿ ಈಗ ಜನ ಮಾತನಾಡ್ಕೊಳ್ತಾ ಇದ್ದಾರೆ. 2011ರಲ್ಲೂ ಹಾಗೆ ಆಯಿತು. ದರ್ಶನ್ ಅವರು ಹೆಂಡತಿ ಮೇಲೆ ಕೈ ಮಾಡಿದ್ರು, ಜೈಲೊಳಗೆ ಹೋದರು. ಆಗಲೂ ಕೂಡ ನೋವು, ಸಂಕಟ. ಮನೆ ಊಟಕ್ಕಾಗಿ ನಮ್ಮ ಯಜಮಾನರು ಪರಿತಪಿಸ್ತಾ ಇದ್ದಾರೆ ಅಂಥೇಳಿ ಆ ಮನಸ್ಸು ವಿಲವಿಲ ಅಂತ ಇದೆ, ತೊಳಲಾಡ್ತಾ ಇದೆ. ಆದರೆ ಮನೆಯೊಳಗಡೆ ಮಡದಿ ಮನೆ ಯಜಮಾನ ಬರೋಕೆ ಕಾಯ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಬೇಲ್ ಸಿಗುತ್ತಾ ಇಲ್ವಾ, ಮುಂದಿನ ಭವಿಷ್ಯ ಏನು, ವಿನೀಶ್ದೇನು, ಫ್ಯಾಮಿಲಿದೇನು, ಸಮಾಜದ ನಿಂದನೆ, ಗಂಡ ಮನೆಯಲ್ಲಿ ಇಲ್ಲದ ವೇದನೆ, ಇರೋ ಒಬ್ಬ ಮಗನ ಪಾಲನೆ ಮಾಡುವಂಥ ಒಂದು ಜವಾಬ್ದಾರಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಧೈರ್ಯವನ್ನು ಮೆಚ್ಚಬೇಕು. ಅವರು ಮೂಲೆಯಲ್ಲಿ ಕೂರ್ಲಿಲ್ಲ, ಅವರು ಅಳ್ತಾ ಪತಿ ಆಚೆ ಬರಲಿ ಅಂತೇಳಿ ಕಂಡ ದೇವರಿಗೆ ಹರಕೆಯನ್ನು ಹೊರತಾ ಇದ್ದಾರೆ. ವಕೀಲರನ್ನ ಭೇಟಿ ಆಗ್ತಿದ್ದಾರೆ. ನಿನ್ನೆ DCM DK ಶಿವಕುಮಾರ್ ಭೇಟಿ ಆದರೂ CM ಅವ್ರನ್ನ ಸಮಯ ಕೇಳಿದ್ದಾರೆ. ಅವರು ಕಾನೂನಾತ್ಮಕವಾಗಿ ಗೆಲ್ಲಬೇಕು ಅಂತೇಳಿ ನಿರಂತರವಾಗಿ ಓಡಾಡ್ತಾ ಇದ್ದಾರೆ. ಆದರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಯಾಕಂದರೆ ಕೊಲೆ ಆರೋಪ ಇದೆ, ಗಂಭೀರವಾದಂಥ ಪ್ರಕರಣ. DCM DK ಶಿವಕುಮಾರ್ ಅವ್ರ ಮನೆಗೂ ಹೋಗಿ ತಮ್ಮ ನೋವನ್ನು ತೋಡಿಕೊಂಡ್ರು ಪತಿವ್ರತೆ ವಿಜಯಲಕ್ಷ್ಮಿ. ನೋಡಿ, ಆ ನೋವಿದೆಯಲ್ಲ, ಸ್ಟಾರ್ ನಟರಂದ್ರೆ ಅವ್ರು ಹೆಂಡ್ತಿರಂಗಿರ್ತಾರೆ ರೀ, ಬಿಂದಾಸ್ ಆಗಿರ್ತಾರೆ. ಆದರೆ ವಿಜಯಲಕ್ಷ್ಮಿ ಪಾಡ್ ಹಂಗಿಲ್ಲ. ಇವತ್ತು 6ನೇ ಬಾರಿ ದರ್ಶನ್ ನೋಡಲಿಕ್ಕೆ ವಿಜಯಲಕ್ಷ್ಮಿ ಅವ್ರು ಹೋಗ್ತಾ ಇದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವ್ರ ಹಣೆ ಬರಹ ಏನು? ಜಾಮೀನು ಅರ್ಜಿ ಸಲ್ಲಿಸುವ ಬಗ್ಗೆ ಕೂಡ ದರ್ಶನ್ ಬಳಿ ವಿಜಯಲಕ್ಷ್ಮಿ ಅವರು ಚರ್ಚೆಯನ್ನು ನಿರಂತರವಾಗಿ ಹೋದಾಗೊಂದ್ಸರಿ ಮಾಡ್ತಾನೆ ಇದ್ದಾರೆ. ಹೆದರ್ಕೋಬೇಡಿ, ಜಾಮೀನು ಸಿಗುತ್ತೆ, ನಾನಿದ್ದೀನಿ, ಎಡವಟ್ಟಾಗಿದೆ ಆಗಲಿ, ನಿಮ್ಮ ಹೆಂಡ್ತಿ ನಾನಿದ್ದೀನಿ, ವಕೀಲರ ಸಂಪರ್ಕ ಮಾಡಿದ್ದೀನಿ, ಧೈರ್ಯವಾಗಿರಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ.